ನನಗೆ ನಾನು ಏನು ಮಾಡಿದ್ದೀನಿ ಅಂತ ನಿಮ್ಗೆ ಒಂದೊಂದೇ ವಿವರಿಸ್ತೀನಿ ಸರ್. ನಾನು ಕಳೆದ 14 ತಿಂಗಳಲ್ಲಿ ಏನು ಮಾಡಿದ್ದೀನಿ ಅಂತ. ನಾನು ಇವತ್ತಿಲ್ಲಿ ನಿಂತು ಮಾತಾಡೋದಕ್ಕೂ ಒಂದು ರೀಸನ್ ಇದೆ ಸರ್. ಕರ್ನಾಟಕದ ಯಂಗ್ಸ್ಟರ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಒಬ್ಬ ತಬ್ಬಲಿ ಹುಡುಗ, ಒಬ್ಬ ಅನಾಥ ಹುಡುಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ. ಬಡವ್ರ ಮಕ್ಕಳು ನೀವೆಲ್ಲ ಯಾವಾಗ ಕಾಲ ಮೇಲೆ ನಿಂತ್ಕೊತೀರ ಅಂತ ಕರ್ನಾಟಕಕ್ಕೆ ಒಂದು ಸಂದೇಶ ಕಳಿಸ್ಬೇಕು ಅಂತ ನಾನು ನಿಂತು ಮಾತಾಡ್ತಿದ್ದೀನಿ ಸರ್. ಕೂತು ಮಾತಾಡಿದೆ. ಯಾಕೆಂದರೆ ಬಡವ್ರ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ಬೆಂಗಳೂರಲ್ಲಿ ನಿಲ್ಲೋದು ಭಾಳ ಕಷ್ಟ ಸರ್. ಅಂಥದ್ರಲ್ಲಿ ರಾಜಕಾರಣದಲ್ಲಿ ಡಿವೈನ್ ಇಂಟರ್ವೆನ್ಷನ್ನಿಂದ. ಆದರೆ ನಿಮ್ಮ ಮಾತನ್ನ ಚಿಕ್ಕಬಳ್ಳಾಪುರ ಜನತೆ ಲೋಕಸಭಾ ಚುನಾವಣೆಯಲ್ಲಿ ಕೇಳಲಿಲ್ಲ. ಅಯ್ಯ, ನೀವು ಒಂದು ಚಾಲೆಂಜ್ ಹಾಕಿದ್ರಿ, ಒಂದು ವೇಳೆ ಅವರು ಗೆದ್ರೆ ನಾನು ಅವರ ಮುಂದೆ ಗೆಲ್ತೀನಿ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಮಾತನ್ನ ಕೇಳಿಲ್ವ? ಯಾಕೆಂದ್ರೆ ನೀವು ಹೇಳಿದ್ರಿ ನಾನು ನಿಮಗೂ 30 ದಿನಗಳೊಳಗಾಗಿ ನೀವು MLA ಆದ್ರಿ ಅಂತ ನೀವು ಹೇಳಿದ್ರಿ. ಸಿನಿಮಾ ರಂಗದಲ್ಲಿ ಒಂದು ಸ್ಟೈಲ್ ಇತ್ತು ಮೊದಲು. ಹೆಂಗೆ ಅಂತಂದ್ರೆ ಒಂದು ಸಿನಿಮಾ 100 ದಿವಸ ಓಡಬೇಕು ಅಂತಂದ್ರೆ ಒಂದು ಥಿಯೇಟ್ರಲ್ಲಿ 100 ದಿವಸ ಓಡಬೇಕಾಗತ್ತೆ. ಈಗ ಹೆಂಗೆ ಮಾಡಿದ್ದಾರೆ ಅಂದರೆ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದಕ್ಕಿಂತ ಮೊದಲೇ 100 ಥಿಯೇಟರ್ಗಳಲ್ಲಿ ಒಂದು ದಿವಸ ಓಡಿದರೆ ಅದು 100 ದಿವಸ ಓಡ್ದಂಗೆ ಆಗ್ಬಿಡ್ತದೆ. ಆ ಲಾಭ ಬಂದುಬಿಡ್ತದೆ. ಹಂಗಾಗ್ಬಿಡುತ್ತಾ ನಿಮ್ಮದು? ಬಟ್ ನೋಡಿ, ಒಂದು ಮಾತು ಹೇಳ್ತೀನಿ ಸರ್. ಈಗ ನಮ್ಮಲ್ಲಿ ಸಂಸದರಾಗಿದ್ದಾರೆ. ಅವರು 5 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ MLA ಆಗಿದ್ದರು. ಆವತ್ತು BJP MP ಕ್ಯಾಂಡಿಡೇಟ್ಗೆ 33,000 ಲೀಡ್ ಬಂದಿತ್ತು ಚಿಕ್ಕಬಳ್ಳಾಪುರದಲ್ಲಿ. ಈಗ ಅವರೇ MP ಕ್ಯಾಂಡಿಡೇಟ್ ಆಗಿದ್ದರು. 3 ಸಲ MLA, 1 ಸಲ ಮಿನಿಸ್ಟರ್ ಆಗಿದ್ದರು. ನಾನು ಅವ್ರ ಲೀಡ್ನ 19,000ಕ್ಕೆ ನಿಲ್ಲಿಸಿದ್ದೀನಿ. ಅವ್ರು MLA ಆಗಿದ್ದಾಗ BJP ಕ್ಯಾಂಡಿಡೇಟ್ 33,000ಕ್ಕೆ ಹೋಗಿತ್ತು. ನಾನು ಅವ್ರ ಸ್ವಂತ ಊರಲ್ಲೇ, ಬಿಲೀವ್ ಮಿ ಸರ್, ಅವ್ರದ್ದು ನಂದು ಒಂದೇ ಊರು. MP ಎಲೆಕ್ಷನಲ್ಲಿ ನನಗೆ ಲೀಡ್ ಇದೆ, ಅವ್ರ ಬೂತಲ್ಲಿ ನನಗೆ ಲೀಡ್ ಇದೆ. MP ಎಲೆಕ್ಷನ್ನು ಬೇರೆ ಪ್ಯಾಟರ್ನಲ್ಲಿ ನಡೆಯುತ್ತೆ ಸರ್. ನನ್ನ ತಾಲೂಕಲ್ಲಿ ನಾನು ಲೀಡ್ನ ತಡೆಯೋದ್ರಲ್ಲಿ ಯಶಸ್ವಿ. ನೋಡಿ ಸರ್, ಪಾಲಿಟಿಕ್ಸಲ್ಲಿ ಇಟ್ಸ್ ಅ ವೇ ಆಫ್ ದ ಪಾಲಿಟಿಕ್ಸ್. ನೀವು ವೋಟರ್ನ ಹೊಸ ವೇಯಲ್ಲಿ ಮೋಟಿವೇಟ್ ಮಾಡಬೇಕು. ನಾನು ಚಾಲೆಂಜ್ ಮಾಡಿದೆ. ನಾಳೆ ನನ್ನನ್ನು ಇಷ್ಟಪಟ್ಟು ಹುಡುಗರು, ನನ್ನನ್ನು ಇಷ್ಟಪಡೋರು, ನನ್ನ ಫಾಲೋಯರ್ಸು ನನ್ನ ಗೌರವ ಉಳಿಸ್ಬೇಕು ಅಂತ ಯಾಕೆ 1 ಲಕ್ಷ ಎಕ್ಸ್ಟ್ರಾ ಓಟ್ ಬಿದ್ದಿಲ್ಲ ಅಂತ ಭಾವಿಸ್ತೀರಾ ಸರ್? ಹಾಗಾದ್ರೆ ನೀವೀಗ ಮೋಟಿವೇಶನ್ ಸ್ಪೀಕರ್ ಕೂಡ ಹೌದು. ನಿಮ್ಮ ಫಾಲೋವರ್ಸ್ಗಳು ಸಾಕಷ್ಟು ಜನ ಕೂಡ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ನೀವೇ ಕೂಡ ಹೇಳಿದ್ರು, ಮಗ ಗೆದ್ದೆ. ಇಲ್ಲ, ನಾನು ಮಾತು ತಪ್ಪಿಲ್ಲ. ನೀವು ರಾಂಗ್ ಸಂದೇಶ ಕೊಟ್ಟಂಗಾಗಲ್ವಾ? ಜಯಪ್ರಕಾಶ್ ಸರ್ ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ ರಾಜೀನಾಮೆ ಯಾವಾಗ ಅಂತ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಕೇಳಿದ್ರಿ. ಐ ಅಗ್ರಿ ಸರ್. ದಟ್ ಕೈಂಡ್ ಆಫ್, ನಾನು ಸರ್ ಅದು ಫುಲ್ ಸ್ಟೇಟ್ಮೆಂಟು. ಫಸ್ಟ್ ಒಂದು ಖಾಸಗಿ ವಾಹಿನಿಗೆ ರಿಯಾಕ್ಟ್ ಮಾಡಿದೆ. ನಾನು ಹೇಳಿದ್ದೆ, ಸುಧಾಕರ್ ಅವರು ನನಗೊಂದು ಚಾಲೆಂಜ್ ಆಗ್ತಾರೆ, ನಾನು ಹೇಳ್ತೀನಿ ನಿಮ್ಮ ಚಾಲೆಂಜ್ನ ನಾನು ರಿಸೀವ್ ಮಾಡ್ತೀನಿ, ನನ್ನ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ. ನೀವು ಅಕ್ಸೆಪ್ಟ್ ಮಾಡಿದ್ರೇನೆ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಆದರೆ ಸ್ಟಾರ್ಟಿಂಗ್ ಒಂದು ಡೈಲಾಗ್ ಮಾತ್ರ 1 ಓಟ್ ಲೀಡ್ ಬಂದರೆ ಅಂತ ಆಯಿತು. ಅವ್ರು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಿದ್ರೆ ನಾನು ಮೀಡಿಯಾದ ಮೇಲೆ ನಾನು ಕೂಡ ಮತ್ತೆ ಮೀಡಿಯಾದ ಮೇಲೆ ಇಲ್ಲ, ನಾವು ಎಡಿಟ್ ಮಾಡಿದ್ವಿ, ನಿಮ್ಮ ಸ್ಟಾರ್ಟಿಂಗ್ ಮಾತ್ರ ಹಾಕಿದ್ವಿ. ಇಲ್ಲ ಹಂಗಲ್ಲ ಸರ್, ನಾವೊಂದು ಪುಕ್ಷಣ ಸಿಕ್ಬಿಡ್ತೀವಿ. ಆಮೇಲೆ ನೀವು ಹೇಳ್ಬೇಕಾಗಿತ್ತು, ಕನ್ನಡಿ ಮುಂದೆ ನಿಂತು ನೋಡು, ಅದು ಯಾರು ನಿನ್ನನ್ನು ಸೋಲಿಸುವ, ಅದು ನಿನ್ನ ಮನೆಯ ಕನ್ನಡಿಯ ಮುಂದಿದೆ, ಅದು ನೀನೇ ಅಂತ ಹೇಳಿಲ್ಲ ನೀವು. ಏನು ಗೊತ್ತಾ ಸರ್, ನಾನು ನಿಮಗೂ ಸೇರಿದಂತೆ ಐ ಶುಡ್ ಥ್ಯಾಂಕ್ ಆಲ್ ದ ಮೀಡಿಯಾ. ಯಾಕೆ ಗೊತ್ತಾ ಸರ್, ಹೊಗಳಿಸ್ಕೋಬೇಕು ಅಂದರೆ ಭಾಳ ಕಷ್ಟಪಡ್ಬೇಕು ಸರ್. ನಾನು ರಾಜಕಾರಣದಲ್ಲಿ ಒಂದು ಅಂದ್ಕೊಂಡಿದ್ದೀನಿ ಸರ್, ಪೀಪಲ್ ಮೇ ಲೈಕ್ ಮೀ, ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ. ಪ್ರದೀಪ್ ಈಶ್ವರ್ನ ಇಗ್ನೋರ್ ಮಾಡಿದಷ್ಟು ಐಡೆಂಟಿಟಿ ಅಂತೂ ಕರ್ನಾಟಕದಲ್ಲಿ ಕಾಪಾಡ್ಕೊತೀನಿ. ನಾನು ಇದ್ದೀನಿ, ನನ್ನ ಅಸ್ತಿತ್ವನ ಹಂತದಲ್ಲೂ ನನ್ನ ಐಡೆಂಟಿಟಿನ ಕಾಪಾಡ್ಕೊಂಡು ಬರ್ತೀನಿ. ಓಕೆ, ಬಂದೆ ಸರ್. ನಾನು ನಿಮ್ಮ ಬಳಿಗೆ ಬರ್ತೀನಿ. ಮಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ನನಗೆ ಆ ಭಾಗ ಕೂಡ ಭಾಳ ಹತ್ತಿರವಾಗಿರೋ ಕಾರಣಕ್ಕಾಗಿ ಬಹುತೇಕ ನೀವು ಓವರಾಲ್ ಮಾತಾಡಬೇಕು, ಆದರೂ ಕೂಡ ಮಂಗಳೂರು ಒಂದು ಉದಾಹರಣೆ ಇಟ್ಟು ಹೇಳ್ತೀನಿ. ಎಷ್ಟು ಯೂತ್ಗಳು ಮಂಗಳೂರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಅಲ್ಲೇ ಕೆಲಸ ಪಡಿತೀನಿ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ? ನನ್ನ ಪ್ರಕಾರ ಒಂದೋ ಮುಂಬೈಗೆ ಹೋಗ್ತಾರೆ, ಒಂದೋ ಬೆಂಗಳೂರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬರ್ತಾರೆ. ಅಲ್ಲಿ ಅಂಥ ಉದ್ಯೋಗಾವಕಾಶಗಳು ಎಲ್ಲಿದೆ? ಐ ಎಗ್ರಿ, ನೀವು ಅತ್ಯದ್ಭುತವಾದಂಥ ಭಾಳ ಅದ್ಭುತವಾಗಿ ಕಂಬಳ ನಡೆಸ್ಕೊಡ್ತಾರೆ ಅಲ್ಲಿ. ಇವರದೇ ಕಾರ್ಯಕ್ರಮದಲ್ಲಿ ಕೋಣಗಳ ಓಟ ಭಾಳ ಅದ್ಭುತವಾಗಿರುತ್ತೆ. ಆ ಸಾಂಸ್ಕೃತಿಕ ಹಿರಿಮೆಯಲ್ಲಿ ಅವರಿಗಿದೆ, ಅದರ ಬಗ್ಗೆ. ಯಾಕೆಂದರೆ ನಾನು ಅವ್ರು 5,000 ಡಾಕ್ಟರ್ಗಳನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಾಗ ಆ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಚೌಟ್ರು ಮಾಡಿದ್ದಾರೆ. ಆದರೆ ಅಲ್ಲಿಯ ಮಕ್ಕಳು ಅದೇ ಕೋಣವನ್ನು ಓಡಿಸಬೇಕಾ? ಅಲ್ಲಿಯೇ ತಮ್ಮ ಕಾಲ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗಬೇಕಾ? ಯಾಕೆ ಉಂಟಾಗ್ತಾ ಇಲ್ಲ ಮಂಗಳೂರಲ್ಲಿ? ತಮ್ಮ ಶೀರ್ಷಿಕೆ ಕನಸಿನ ಕರ್ನಾಟಕ ಬಗ್ಗೆ ಮಾತನಾಡುವಾಗ ನಾನು ಇದನ್ನು ಹೇಳುವ ಅಂತ ಅಂದ್ಕೊಂಡಿದ್ದೆ. ಕನಸಿನ ಕರ್ನಾಟಕದ ಮುಖ್ಯ ಉದ್ದೇಶವೇ ನನ್ನ ಪ್ರಕಾರ ಪ್ರತಿ ಭಾಗದ ಯುವಕರು ಏನು ಕನಸನ್ನು ಕಾಣ್ತಾರೆ, ಆ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಅವರಿಗೆ ಅಲ್ಲಿ ಅವಕಾಶಗಳು, ಪೂರಕವಾದ ವಾತಾವರಣ ಇರಬೇಕು. ನಮ್ಮ ಮಂಗಳೂರಿಗರು ಏನಂದರೆ, ಅಲ್ಲಿ ಅವಕಾಶ ಇಲ್ಲದಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ತಮ್ಮ ಸಾಮರ್ಥ್ಯದ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ.
ಎಸ್ಪೆಷಲಿ ನಾವು ಉಳುವನೆ ಭೂಮಿಯೊಡೆಯ ಈ ಕಾನೂನು ಬಂದಂಥ ಸಂದರ್ಭದಲ್ಲಿ ನಮ್ಮವರಿಗೆ ಕೃಷಿ ಅಗ್ರಿಕಲ್ಚರ್ ಡಿಡ್ ನಾಟ್ ಬಿಕಮ್ ಸಸ್ಟೈನೇಬಲ್, ನಮ್ಮ ಕೃಷಿಯಿಂದ ನಾವು ಸಸ್ಟೈನೇಬಲ್ ಆದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಸೌಟನ್ನು ಎಸ್.ಎಲ್. ಭೈರಪ್ಪರು ಹೇಳ್ತಾರೆ, ಸೌಟ್ ಇಟ್ಕೊಂಡು ನಾವು ಬೇರೆ ಕಡೆಗೆ ಹೋದವರಂತ, ಗ್ಲಾಸ್ ಕ್ಲೀನ್ ಮಾಡಿಕೊಂಡು ಹೋಟೆಲನ್ನು ನಿರ್ಮಾಣ ಮಾಡಿದವರಂತ, ಆ ರೀತಿ ತಮ್ಮ ಸಾಮರ್ಥ್ಯವನ್ನು ಬೇರೆ ಕಡೆ ತೋರಿಸ್ತಾ ಇದ್ದಾರೆ. ಬಟ್ ಇವತ್ತು ನನ್ನ ಕಮಿಟ್ಮೆಂಟ್ ಇದೆ, ನನ್ನ ಬದ್ಧತೆ ಇದೆ. ಮಂಗಳೂರು ಏನು ಸಾಮರ್ಥ್ಯ ಇದೆ, ಅಲ್ಲಿಯ ಜನರಿಗೆ ಏನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದ ಅನಾವರಣ ಮಾಡಲಿಕ್ಕೆ ಸರ್ಕಾರ ಪೂರಕವಾದ ವಾತಾವರಣನ ಮಾಡಿಕೊಡಬೇಕು. ನಮ್ಮ ಸಮಸ್ಯೆ ಏನಂದರೆ ನಾವು ಘಟ್ಟದ ಕೆಳಗಿನವರು, ಘಟ್ಟದಿಂದ ನಮ್ಮ ದೌರ್ಭಾಗ್ಯ ಇವತ್ತು ಇಷ್ಟೊಂದು ವರ್ಷಗಳ ನಂತರ ಕೂಡ ನಮ್ಮ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಒಳ್ಳೆಯ ರಸ್ತೆ ಮತ್ತು ರೈಲ್ವೆ ಹಳಿಯ ನಿರ್ಮಾಣ ಆಗಲಿಲ್ಲ. ಯಾಕೆಂದರೆ ಪ್ರಾಬಬ್ಲಿ ದಕ್ಷಿಣ ಸಾಮರ್ಥ್ಯವನ್ನು ತೋರಿಸ್ತಾರೆ, ಅಲ್ಲಿ ಏನು ಮಾಡದಿದ್ರೂ ತೊಂದರೆ ಇಲ್ಲ ಅನ್ನುವಂಥ ವಾತಾವರಣ ಬೆಂಗಳೂರಿನ ರಾಜಕಾರಣಿಗಳಿಗೆ ಇದೆಯಾ ಅಥವಾ ಕರ್ನಾಟಕದ ರಾಜಕಾರಣಿಗಳಿಗೆ ಇದೆಯಾ ಅನ್ನುವಂಥ ಭಾವನೆ ನಮ್ಮದು. ಯಾಕೆಂದರೆ ನಾವು ಕರ್ನಾಟಕದ ಓವರಾಲ್ ಪೊಲಿಟಿಕಲ್ ಇಕ್ವೇಷನ್ಗಳೇನಿದೆಯಾ ಅದಕ್ಕೆ ಫಿಟ್ ಇನ್ ಆಗ್ತಾ ಇಲ್ಲ, ನಾವು ಇಲ್ಲಿಯ ಕಾಸ್ಟ್ ಇಕ್ವೇಷನ್ಗಳಿಗೆ ಫಿಟ್ ಇನ್ ಆಗಲ್ಲ. ಅಲ್ಲ, ನಾನು ಅದನ್ನು ಕಂಪ್ಲೀಟಾಗಿ ಒಪ್ಪಲಾರೆ. ನಾನು ಇಡೀ ವೀಕ್ಷಕರಿಗೆ ಹೇಳ್ತಾ ಇರುವಂಥದ್ದು, ಇಡೀ ಕರ್ನಾಟಕದ ಭೌಗೋಳಿಕ ಪರಿಸ್ಥಿತಿ ನೋಡಿದಾಗ ಮಂಗಳೂರಿಗೆ ಮಾತ್ರ ಒಂದು ವಿಶೇಷ ಸ್ಥಾನಮಾನ ಇದೆ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಂಗಳೂರಲ್ಲಿ ಮಾತ್ರ ಇರೋದು, ಪಕ್ಕದ ಉತ್ತರ ಕನ್ನಡಕ್ಕೂ ಇಲ್ಲ. ಅದು ನಮಗೆ ಏರ್ಪೋರ್ಟ್ ಇದೆ, ನಮಗೆ ಪೋರ್ಟ್ ಇದೆ, ನಮಗೆ ರೋಡ್ವೇಸ್ ಇದೆ, ನಮಗೆ ಟ್ರೈನ್ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಇರೋದು ಕೇವಲ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಗೆ ಮಾತ್ರ. ಅಂದರೆ ನಾನು ಈಗ ಅಲ್ಲಿ ದೇಶಪಾಂಡೆ ಅವರು ಇದ್ದಾರೆ, ದೇಶಪಾಂಡೆ ಅವರು ಅಲ್ಲಿದ್ದರೂ ಕೂಡ ನಮಗೆ ಅಲ್ಲಿ ಏರ್ಪೋರ್ಟ್ನ ವ್ಯವಸ್ಥೆಗಳಿಲ್ಲ, ಉಳಿದದೆಲ್ಲ ವ್ಯವಸ್ಥೆಗಳಿದ್ರೂ ಕೂಡ. ಸೊ ಹಾಗಿರುವಾಗ ನಾವು ಅದರ ಒಂದು ಲಾಭವನ್ನು ಯಾಕೆ ಪಡ್ಕೊಳ್ಳೋಕ್ಕಾಗಿಲ್ಲ? ಈ ಹಿಂದಿನವರನ್ನು ಸೇರಿಸಿ ಕೇಳ್ತಿರೋದು ನಾನು. ಅಲ್ಲ, ಅದಕ್ಕೆ ತಕ್ಕುದಾಗಿ ಇವತ್ತು ಕರ್ನಾಟಕದಲ್ಲಿ ಎರಡನೇ ದೊಡ್ಡ ಇಕನಾಮಿಕ್ ಆಕ್ಟಿವಿಟಿಯಲ್ಲಿ ಅದು ನಡೀತಾ ಇದ್ರೆ ಅದು ಮಂಗಳೂರಲ್ಲಿ ನಡೆಯೋದು, ಅದಕ್ಕೆ ಎರಡು ಪ್ರಶ್ನೆ ಇಲ್ಲ. ಬಟ್ ನಾವು ಎಷ್ಟು ಮಾಡ್ಬೋದಿತ್ತು ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೆ. ಮಂಗಳೂರಿನನ್ನು ನಿಜವಾದ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ರೆ, ಅದಕ್ಕೆ ಪೂರಕವಾದ ವಾತಾವರಣವನ್ನು ಮಾಡಿಕೊಟ್ರೆ ಮಂಗಳೂರು ಕ್ಯಾನ್ ಬಿ ಅ ಬಿಗ್ ಡ್ರೈವಿಂಗ್ ಫೋರ್ಸ್ ಟು ಕರ್ನಾಟಕಸ್ ಗ್ರೋತ್ ಅಂತ ನನ್ನ ಭಾವನೆ. ಯಾಕೆಂದರೆ ಮಂಗಳೂರಿನಲ್ಲಿ ಆ ಸಾಮರ್ಥ್ಯ ಇದೆ. ಜಾಗ್ರಫಿಕಲಿ ವಿ ಆರ್ ಬ್ಲೆಸ್ಡ್. ನಮಗೊಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ನಮಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಇದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆಯಾ, ಒಂದು ನಿಜವಾದ ಅರ್ಥದಲ್ಲಿ ಪ್ರಧಾನಮಂತ್ರಿ ಹೇಳಿದಾಗೆ ಅದೊಂದು ಆತ್ಮನಿರ್ಭರದ ವ್ಯವಸ್ಥೆಯಲ್ಲಿ ನಾವು ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ ಇಂಟರ್ವೆನ್ಷನ್ ನಾವು ಖಾಸಗಿ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೇವೆ. ಎಜುಕೇಷನಲ್ಲಿ ವಿ ಆರ್ ಫಾರ್ವರ್ಡ್. ನಮ್ಮ ಜನ ತುಂಬ ಸ್ಕಿಲ್ಡ್ ಜನ ಇದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಫುಲ್ ಪೊಟೆನ್ಷಿಯಲಲ್ಲಿ ಬಳಸಿಕೊಳ್ಳುವಲ್ಲಿ ನಮ್ಮ ವ್ಯವಸ್ಥೆಗಳು ವಿಫಲ ಆಗಿದೆ. ಯಾರನ್ನೋ ಒಬ್ಬರನ್ನು ದೂಷಣೆ ಮಾಡುವಂಥ ಇದು ಪ್ರಯತ್ನ ಅಲ್ಲ. ನಾನು ಕನಸಿನ ಕರ್ನಾಟಕದಲ್ಲಿ ನನ್ನ ಕನಸಿನ ಕರ್ನಾಟಕ ಯಾವ ರೀತಿ ಇರಬೇಕಂದ್ರೆ ಎಲ್ಲ ಭಾಗಗಳು ಯಾವುದೋ ಒಂದು ನಾವೇಗೆ ದೇಹದ ಪೂರ್ತಿ ಎಲ್ಲ ಅಂಗಗಳು ಸರಿಯಾಗಿ ರೀತಿ ನಡಿಬೇಕಾ, ಅದೇ ರೀತಿ ಮಂಗಳೂರಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಿಬೇಕು. ಹುಬ್ಳಿಯ ಸಾಮರ್ಥ್ಯ. ಸರ್, ಆಕ್ಚುಲಿ ವಿಫಲ ಆಗೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಷ್ಟು ಜನ 26-27 ಜನ ಕಳೆದ ವರ್ಷ ಕಳಿಸ್ಕೊಟ್ಟಿದ್ವಿ ಸಂಸದರನ್ನ. ಈ ಸತಿ ಮತ್ತೆ 16 ಜನ ಅಲ್ಲಿ ಹೋಗ್ಕೊಂಡು ನಿಮ್ಮ ನಾಯಕರೇನೋ ಮಾತಾಡೋಕೂಳೆ ಅಲ್ಲಿ ಬೆಂಚ್ ಬಡಿತೀರಾ, ನಿಮ್ಮ ನಾಯಕರ ಬಗ್ಗೆ ಬೇರೆ ಏನಾದರೂ ಆರೋಪ ಮಾಡಿದ್ರೆ ಬೆಂಚ್ ಬಿಡಿತೀರಾ. ನಮ್ಮ ಕರ್ನಾಟಕಕ್ಕೆ ಏನಾದರೂ ಅನುದಾನ ಬರಬೇಕು, ನಮ್ಮ ನೆಲ ಜಲ ಅಸ್ಮಿತೆ ಪ್ರಶ್ನೆ ಬಂದಾಗ ಯಾರು ಮಾತಾಡೋಕೆ ಹೋಗಲ್ಲ. ನಮ್ಮ ನಾಯಕರ ಕೊರತೆ ಅದೇ. ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗ್ತೀರಾ, ಪ್ರಧಾನಿ ಮಾತಾಡ್ತಾರೆ, ಇನ್ಯಾರೋ ಗೃಹ ಸಚಿವರು ಮಾತಾಡ್ತಾರೆ, ಹೌದು ಬಸವ ಹೌದು, ಇಲ್ಲ ಬಸವ ಇಲ್ವಾ ಅಂತ ಕೋಲೆ ಬಸವನ್ ಥರ ಬರ್ತಾರೆ ಅಂತ ಆರೋಪ ಕೂಡ ಈಗ BJP ನಾಯಕರ ಮೇಲಿದೆ. ಅದು ಯಾವ ರೀತಿಯಾಗಿ ಸರಿದೂಡ್ಸ್ತೀರ? ನೀವು ಕೂಡ ಯುವ ನಾಯಕ, ನಿಮಗೆ ಯಾವ ಭಯ ಇಲ್ಲ ಸರ್. ಯಾಕಂದ್ರೆ ನೀವು ಹಿಂದೆ ದೇಶ ಸೇವೆಗಾಗಿ ದೇಶಕ್ಕೋಸ್ಕರ ಸೈನಿಕರಾಗಿ ಕೆಲಸ ಮಾಡಿದವರು. ಅವಾಗ ನಾವು ನಿಮ್ಮನ್ನು ಕೇಳೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ದೇಶ ಸೇವೆ ಮಾಡ್ತಾ ಇದ್ರಿ. ಇವಾಗ ಹಂಗಲ್ಲ, ಜನಸೇವೆಗೋಸ್ಕರ ಬಂದಿದ್ರೆ ಈಗ ಜನರಿಗೋಸ್ಕರ ಕೆಲಸ ಮಾಡಬೇಕಾದ ಅಂತ ಅನಿವಾರ್ಯ ಇದೆ. ಇದನ್ನು ಯಾವ ರೀತಿಯಾಗಿ ಸರಿದೂಗಿಸ್ತೀರಾ ಹಾಗಾದ್ರೆ? ನೋಡಿ, ನಾನು ಪೊಲಿಟಿಕಲ್ ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ. ನೀವು ಪೊಲಿಟಿಕಲ್ ಪ್ರಶ್ನೆಗಳಿಗೆ ಪೊಲಿಟಿಕಲ್ ಉತ್ತರವನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡುವ. ಬಟ್ ಮಂಗಳೂರಿನ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವು ಮಾತನಾಡುವಾಗ ನಾವು ನಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತೀವಿ. ನೀವು ಹೇಳುವ ಆ ಅಂಶಗಳನ್ನು ಇಟ್ಕೊಂಡು ಅದನ್ನು ಮಾಡುವ. ಬಟ್ ಅದೊಂದು ಅಂಶ ಬಿಟ್ಟರೆ ಬೇರೆ ಹಲವಾರು ಅಂಶಗಳು ನಾನು ಓವರಾಲ್ ಕರ್ನಾಟಕದ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ, ಕರ್ನಾಟಕದ ಪಾಲಿಸಿ ಡಿಸಿಷನ್ಸ್ನಲ್ಲಿ, ಕರ್ನಾಟಕದ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಮಂಗಳೂರು ಅಥವಾ ಬೆಂಗಳೂರು ಸೆಂಟ್ರಿಕ್ ಆಗಿ ಯೋಚನೆ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಆದ್ರೆ ನಿಮ್ಮ ನಿರೀಕ್ಷೆ ಬಹಳಷ್ಟು ಇದೆ ಸರ್. ಯಾಕಂತ ಹೇಳಿದ್ರೆ ಈ ಹಿಂದಿನ MP ನೋಡಿದ್ವಿ, ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ಕಾರ್ನೇ ಅಲ್ಲಾಡ್ಸೋದು ನಾವು ನೋಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗ ಎನ್ನುವಂಥದ್ದು ಹಣ ಹೆಂಡಕ್ಕೆಲ್ಲ ಓಟ್ ಹಾಕೋರಲ್ಲ. ಆ್ಯಕ್ಚುಲಿ ಬುದ್ಧಿವಂತರು ಅವರು, ಏನು ಕೆಲಸಕ್ಕೆ ಮಾತ್ರ ನೋಡ್ತಾರೆ. ನಿಮ್ಮಿಂದ ಬಹಳ ನಿರೀಕ್ಷೆ ಇರುವಂಥದ್ದು ಯುವಜನಕ್ಕೋಸ್ಕರ ಏನು ಮಾಡ್ತೀರಾ, ಏನು ಉದ್ಯೋಗ ಸೃಷ್ಟಿ ಮಾಡ್ತೀರಾ? ನಮಗೆ ರಿಪಬ್ಲಿಕ್ ಕನ್ನಡದಿಂದಲೂ ತುಂಬ ನಿರೀಕ್ಷೆ ಇದೆ. 1 ವರ್ಷದ ಹಿಂದೆ ಬಂದು ತಾವು ತುಂಬ ಈ ರೀತಿಯ ಕನಸುಗಳನ್ನು, ಜನರ ಕನಸುಗಳಿಗೂ ಒಂದು ವೇದಿಕೆ ಕೊಟ್ಟಿದ್ದೀರಿ ಅಂತ ನನ್ನಂಥ ಒಬ್ಬ ಕನಸುಗಾರನಿಗೂ ನೀವು ಒಂದು ವೇದಿಕೆ ಕೊಟ್ಟಿದ್ದೀರಿ. ಇವತ್ತು
ನಾವು ಒಬ್ಬ ಜನಪ್ರತಿನಿಧಿಯಾಗಿ ವಿ ಕ್ಯಾನ್ ಸೆಟ್ ದ ನರೇಟಿವ್ ರೈಟ್ ಅನ್ನುವಂಥದ್ದು ನನ್ನ ಭಾವನೆ. ವಿ ಕ್ಯಾನ್ ಇನ್ಸ್ಪೈರ್ ಫ್ಯೂ ಪೀಪಲ್ ಟು ಥಿಂಕ್ ಇನ್ ದ ರೈಟ್ ಡೈರೆಕ್ಷನ್. ಪ್ರದೀಪ್ ಈಶ್ವರ್, ನಿಮ್ಮ ಹಿನ್ನೆಲೆ ನಾನು ಹೇಳಿದೆ, ನೀವು ಎಲ್ಲಿ ಹೋಗಿ ಕೂತ್ಕೋತಾ ಇದ್ದೀರಿ, ವಿಶ್ವೇಶ್ವರ ಭಟ್ ನಿಮಗೆ ಏನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ನೀವು ಹೇಗೆ ಕಲಿತೀರಿ, ಮತ್ತೊಂದು ನಿಮ್ಮ ಸ್ವಂತ ಛಲದಿಂದ ನೀವು ಮೇಲಕ್ಕೆ ಬಂದರೆ ನಿಮಗೆ ಒಂದು MLA ಆಗೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಅದೇ ನಿಮ್ಮ ಕ್ಷೇತ್ರದ ಹುಡುಗರಿಗೆ ಯುವ ನಿಧಿ ಅಂತಂದ್ಬಿಟ್ಟು 2,000 ರೂಪಾಯಿ ನೀವು ಅಥವಾ 3,000 ರೂಪಾಯಿ ಕೊಟ್ಟರೆ, ಅಥವಾ ಅಲ್ಲಿಯ ಮಹಿಳೆಯರಿಗೆ ಮತ್ತೊಬ್ಬರಿಗೆ ಆರಾಮಾಗಿರಿ 2,000 ಅಂತ ಕೊಟ್ಟರೆ, ಮತ್ತು ಅವರು ಸ್ವಂತಿಕೆಯಿಂದ ಮೇಲೆ ಬರೋದು ಯಾವಾಗ? ಈಗ ಒಂದು ಮಾತಿದೆಯಲ್ಲ, ಹಸಿದವನಿಗೆ ಮೀನು ಕೊಡಬೇಡ, ಮೀನು ಹಿಡಿಯೋ ಕಲೆ ಸಿದ್ಧಿಸಿಕೊಡು ಅಂತ ಹೇಳಿ. ಸೊ ನಿಮ್ಮಂತ ಅಂದರೆ ಸೆಲ್ಫ್ ಅಚೀವರ್, ನೀವು ಏನು ನಿಮ್ಮಷ್ಟಕ್ಕೆ ನೀವು ಬೆಳೆದು ಬಂದಂಥವ್ರು, ಅಂಥವರು ಈ ಗ್ಯಾರಂಟಿ ಯೋಜನೆಗಳನ್ನು ಅದು ದೊಡ್ಡರನ್ನಾಗಿಸೋದಲ್ವೇ? ಹಾಗಂದ್ರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ನಾನು ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದು ಸರಿ ಆಗತ್ತಾ? ನಿಮಗೆ ಹೋಲಿಸ್ಕೊಂಡ್ರೆ ಸರಿ ಆಗತ್ತಾ? ನಿಮಗೆ ಅವತ್ತು 2,000 ರೂಪಾಯಿ ಸಿಕ್ಕಿದ್ರೆ ನೀವು ಇವತ್ತು ಪ್ರದೀಪ್ ಈಶ್ವರ್ ಆಗ್ತಾ ಇದ್ರಾ? ಆಕ್ಚುಲಿ ನೀವು ಮೋಟಿವೇಶನ್ ಸ್ಪೀಕರು. ವಿವೇಕಾನಂದರು ಹೇಳ್ತಾರೆ, ಏಳಿ ಎದ್ದೇಳಿ ಯುವಕರೇ ಅಂತ. ನೀವು 2,000 ರೂಪಾಯಿ ಕೊಟ್ಟು ಮಲಗಿಸಿದ್ರೆ ಅವ್ರು ಎಲ್ಲಿಂದ ಎದ್ದೇಳ್ತಾರೆ? ಮುಂದಿನ ಭವಿಷ್ಯ ಏನಾಗುತ್ತೆ ಅವ್ರದ್ದು? ಇದಕ್ಕೆ ಉತ್ತರ ಕೊಡಿ ನಮಗೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಬ್ಬರು ಆ್ಯಂಕರ್ಸ್ಗೆ, ನನ್ನೊಂದು ವಿಷನ್ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಆನ್ಸರ್ ಮಾಡ್ತೀನಿ ಸರ್. ನಾನು ಗೆದ್ದ ಮೇಲೆ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಟ್ರಸಿ ರೇಟು 64% ಇತ್ತು. ನ್ಯಾಷನಲ್ ಆ್ಯಾವ್ರೇಜ್ ಲಿಟ್ರಸಿ ರೇಟು 59.9%. ನಮ್ಗೆ ಜಾಸ್ತಿ ಇದೆ. ಸೊ ಒಂದು MLAನ ತಲುಪಬೇಕು ಅಂದರೆ MLA ಮನೆ ಹತ್ರ ಹುಡ್ಕೊಂಬರ್ಬೇಕು, MLA ಎದ್ದು ಅವ್ರ ಮನೆಯಿಂದ ಇಳಿದು ಆಚೆ ಬರೋರ್ಗು ವೆಯ್ಟ್ ಮಾಡಬೇಕು. ಬಂದರೂ ಜನರಲಾಗಿ ಏನಾಗುತ್ತೆ, ಹಿಂಗೆ ಅರ್ಜಿ ಕೊಟ್ಟರೆ ನಾವು ಹಿಂಗೆ ಇಸ್ಕೊಂಡು PA ಕೈ ಕೊಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ಒನ್ ಮಿನಿಟ್ ಸರ್, ನಾನು ಆನ್ಸರ್ ಮಾಡ್ಬಿಡ್ತೀನಿ. ಒಂದು ವಾಟ್ಸಪ್ ಮಾಡಿದ್ರೆ ನಿಮ್ಮ ಐ ಥಾಟ್ ದಟ್ ನಾನು 3 ವೇಲ್ ಜನನ ರೀಚ್ ಆಗ್ತಿದ್ದೀನಿ. ಇದು ಕರ್ನಾಟಕಕ್ಕೂ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು, ನಾನು QR ಕೋಡ್ ಮಾಡಿ 60,180 ಮನೆ ಇದೆ, ಪ್ರತಿ ಮನೆಗೂ ನಾನು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಒನ್ ವೇ.